Welcome back to my video. Today's topic is about Introduction to C and Structure of C Programming. Introduction to C language. ಇದರಲ್ಲಿ ನಾವು ಹಿಸ್ಟ್ರಿ ಆಫ್ ಸಿನ ನೋಡ್ಬೋದು. C is a general purpose procedural programming language created by Dennis Ritchie in 1972. ಡೆನ್ನಿಸ್ ರಿಚಿ ಅವರು 1972ನಲ್ಲಿ ಸಿ ಪ್ರೋಗ್ರಾಮಿಂಗ್ನ ಕ್ರಿಯೇಟ್ ಮಾಡ್ತಾರೆ. ನಮ್ಗೆ ಗೊತ್ತು ಸಿ ಪ್ರೋಗ್ರಾಮ್ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಸೀಕ್ವೆನ್ಷಿಯಲ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಅದಕ್ಕೆ ಅದನ್ನು ಪ್ರೊಸೀಜರಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ದ ಮೇನ್ ರೀಸನ್ ಫಾರ್ ಇಟ್ಸ್ ಪಾಪ್ಯುಲಾರಿಟಿ ಈಸ್ ಬಿಕಾಸ್ ಇಟ್ ಈಸ್ ಎ ಫಂಡಮೆಂಟಲ್ ಲ್ಯಾಂಗ್ವೇಜ್ ಇನ್ ದ ಫೀಲ್ಡ್ ಆಫ್ ಕಂಪ್ಯೂಟರ್ ಸೈನ್ಸ್. ನಾವು ಯಾವುದೇ ಪ್ರೋಗ್ರಾಮಿಂಗ್ ಕಲಿಬೇಕಂತ ಅಂದರೆ ಫಸ್ಟು ನಮಗೆ ಸಿ ಪ್ರೋಗ್ರಾಮ್ ಬರಬೇಕು, ಯಾಕಂದರೆ ಅದು ಬೇಸಿಕ್ ಆಗಿರುತ್ತೆ. ಸಿ is strongly associated with Unix as it was developed to write the Unix operating system. Unix operating system ಬರೆಯೋಕ್ಕೆ ಸಿನ ಡೆವಲಪ್ ಮಾಡ್ತಾರೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್. ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗಲ್ಲಿ ನಮಗೆ ಮೇನ್ ಆಗಿ 6 ಪಾರ್ಟ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಡಾಕ್ಯುಮೆಂಟೇಷನ್ ಸೆಕ್ಷನ್, ಲಿಂಕ್ ಸೆಕ್ಷನ್, ಡಿಫೈನಿಂಗ್ ಸೆಕ್ಷನ್, ಗ್ಲೋಬಲ್ ಡಿಕ್ಲರೇಷನ್ ಸೆಕ್ಷನ್, ಫಂಕ್ಷನ್ ಡಿಕ್ಲರೇಷನ್ ಸೆಕ್ಷನ್, ಮೇನ್ ಫಂಕ್ಷನ್ ಸೆಕ್ಷನ್ ಮತ್ತು ಸಬ್ ಫಂಕ್ಷನ್ ಸೆಕ್ಷನ್. ಇದರಲ್ಲಿ ಲಿಂಕ್ ಸೆಕ್ಷನ್ ಅಂದರೆ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಮತ್ತು ಮೇನ್ ಫಂಕ್ಷನ್ ಸೆಕ್ಷನ್ ಮ್ಯಾಂಡೇಟರಿ ಆಗಿರುತ್ತೆ. ಯಾಕಂದರೆ ಪ್ರೀ ಪ್ರೊಸೆಸರ್ ಸೆಕ್ಷನ್ನ ನಾವು ಅದರಲ್ಲಿ ಹೆಡರ್ ಫೈಲ್ಸ್ ಇರುತ್ತೆ, ಅದಕ್ಕಾಗಿ ಅದನ್ನು ಇನ್ಕ್ಲೂಡ್ ಮಾಡಲೇಬೇಕಾಗುತ್ತೆ. ಆಮೇಲೆ ಮೇನ್ ಫಂಕ್ಷನ್ ಸೆಕ್ಷನ್ ಅಂದರೆ ಮೇನ್ ಫಂಕ್ಷನಿಂದನೇ ನಮಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಅದು ಮ್ಯಾಂಡೇಟರಿ ಆಗಿರುತ್ತೆ. ಇಲ್ಲಿ ನಾವು ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ನೋಡಬೇಕಾಗುತ್ತೆ, ಯಾಕಂದರೆ ಸಿ ಸ್ಟ್ರಕ್ಚರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಫಸ್ಟ್ ಡಾಕ್ಯುಮೆಂಟೇಷನ್ನಲ್ಲಿ ಪ್ರೋಗ್ರಾಮ್ ರಿಲೇಟೆಡ್ ಇನ್ಫಾರ್ಮೇಷನ್ ಇರುತ್ತೆ. ಅಂದರೆ ಪ್ರೋಗ್ರಾಮ್ ಯಾರು ಬರೆದ್ರು, ಆಥರ್ ನೇಮು, ಡೇಟ್, ಯಾವಾಗ ಬರೆದ್ರು, ಪರ್ಪಸ್ ಅಂದರೆ ಪ್ರೋಗ್ರಾಮ್ ಬರೆಯೋದಕ್ಕೆ ಗೋಲ್. ನಾವೀಗ ಸಿ ಪ್ರೋಗ್ರಾಮ್ ಸ್ಟ್ರಕ್ಚರ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈ ಪ್ರೋಗ್ರಾಮ್ ಬರೆದಿದ್ದೀವಿ. ಈ ಡಾಕ್ಯುಮೆಂಟೇಷನ್ ಏನಿದೆಯಲ್ಲ ಅದು ಯೂಸರ್ ರೆಫರೆನ್ಸಿಗೆ ಅಷ್ಟೇ, ಅದು ಕಂಪೈಲರಿಗೆ ಏನು ಯೂಸ್ ಆಗಲ್ಲ. ಅದಕ್ಕೆ ನಾವು ಇದು ಡಾಕ್ಯುಮೆಂಟೇಷನ್ನ ಸೆಕ್ಷನ್ನ ನಾವು ಕಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. ಸಿಯಲ್ಲಿ ನಮಗೆ ತುಂಬ ಫಂಕ್ಷನ್ಸ್ ಇರುತ್ತೆ, ಬಿಲ್ಟ್-ಇನ್ ಫಂಕ್ಷನ್ ಮತ್ತು ಯೂಸರ್ ಡಿಫೈನ್ ಫಂಕ್ಷನ್. ನಾವು ಈಗ ಒಂದು ಏರಿಯಾ ಆಫ್ ಸರ್ಕಲ್ನ ನಾವು ಅದು ವ್ಯಾಲ್ಯೂನ ಪ್ರಿಂಟ್ ಮಾಡಬೇಕಂತ ಅಂದರೆ ನಮಗೆ ಪ್ರಿಂಟ್ ಎಫ್ ಮತ್ತು ವ್ಯಾಲ್ಯೂನ ರೀಡ್ ಮಾಡೋಕ್ಕೆ ಸ್ಕ್ಯಾನ್ ಎಫ್ ಬೇಕು. ಆ ಪ್ರಿಂಟ್ ಎಫ್ ಮತ್ತು ಸ್ಕ್ಯಾನ್ ಎಫ್ ಫಂಕ್ಷನ್ನು ಒಂದು ಲೈಬ್ರರೀಸಲ್ಲಿ ಸ್ಟೋರ್ ಆಗಿರುತ್ತೆ. ಆ ಲೈಬ್ರರಿನ ನಾವು stdio.h ಅಂತ ಹೇಳ್ಬೋದು. stdio.h ಅಲ್ಲಿ ಆ ಫಂಕ್ಷನ್ಸ್ ಎಲ್ಲ ಎಕ್ಸಿಸ್ಟ್ ಆಗಿರುತ್ತೆ. ಆಮೇಲೆ ಸ್ಟ್ರಿಂಗ್ ಲೆಂತ್, ಏನಾದ್ರೂ ಸ್ಟ್ರಿಂಗ್ ಲೆಂತ್ನ ಫೈಂಡ್ ಮಾಡಬೇಕು ಅಂದರೆ ನಮಗೆ string.h ಅನ್ನೋ ಹೆಡರ್ ಫೈಲಲ್ಲಿ ಆ ಫಂಕ್ಷನ್ಸ್ ಇರುತ್ತೆ. ಅದಕ್ಕೆ ನಾವು ಇವನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಥ್ರೂ ಔಟ್ ದ ಪ್ರೋಗ್ರಾಮ್ ನಾವು ಯೂಸ್ ಮಾಡೋಕ್ಕಾಗುತ್ತೆ. ಆ್ಯಶ್ ಇನ್ಕ್ಲೂಡ್ ಅನ್ನೋದು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್, stdio.h ಅನ್ನೋದು ಹೆಡರ್ ಫೈಲ್. ನೆಕ್ಸ್ಟ್ ಡಿಫೈನಿಂಗ್ ಸೆಕ್ಷನ್. ಡಿಫೈನಿಂಗ್ ಸೆಕ್ಷನ್ ಅದರಲ್ಲಿ ನಾವು ಆ್ಯಶ್ ಡಿಫೈನ್ ಅನ್ನೋದನ್ನ ಮ್ಯಾಕ್ರೋಸ್ ಅಂತ ಹೇಳ್ತೀವಿ. ಮ್ಯಾಕ್ರೋಸ್ ಇಸ್ ನಥಿಂಗ್ ಬಟ್ ಸಿಂಬಾಲಿಕ್ ಕಾನ್ಸ್ಟೆಂಟ್. ನಾವು ನೇಮ್ಡ್ ಕಾನ್ಸ್ಟೆಂಟ್ನ ಏನಕ್ಕೆ ಯೂಸ್ ಮಾಡಬೇಕಂತಂದರೆ ನಾವು ಒಂದು ಪ್ರೋಗ್ರಾಮಲ್ಲಿ ಒಂದು ವ್ಯಾಲ್ಯೂನ ನಾವು ಚೇಂಜ್ ಮಾಡಬಾರ್ದು ಅಂದಾಗ ನಾವು ನೇಮ್ಡ್ ಕಾನ್ಸ್ಟೆಂಟ್ನ ಯೂಸ್ ಮಾಡಬೇಕು. ಸೊ ದಟ್ ನಾವು ಥ್ರೂ ಔಟ್ ದ ಪ್ರೋಗ್ರಾಮ್ನ ಆ ವ್ಯಾಲ್ಯೂನ ಸೇಮ್ ಯೂಸ್ ಮಾಡ್ಬೋದು. ಯಾವುದೇ ಸ್ಟೇಟ್ಮೆಂಟಲ್ಲಾದರೂ ಅದೇ ವ್ಯಾಲ್ಯೂನ ಆ್ಯಕ್ಸೆಸ್ ಮಾಡ್ಬೋದು. ಫಂಕ್ಷನ್ ಡಿಕ್ಲರೇಷನ್. ನಾವು ಯಾವುದೇ ಒಂದು ಫಂಕ್ಷನ್ನ ಔಟ್ ಆಫ್ ಮೇನ್ ಫಂಕ್ಷನಲ್ಲಿ ನಾವು ಡಿಕ್ಲೇರ್ ಮಾಡಿದರೆ ಅದನ್ನು ಫಂಕ್ಷನ್ ಡಿಕ್ಲರೇಷನ್ ಅಂತ ಹೇಳ್ತೀವಿ. ಅದೇ ಥರ
ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್. ನಮಗೆ ವೇರಿಯಬಲಲ್ಲಿ 2 ಟೈಪ್ಸ್ ಆಫ್ ವೇರಿಯಬಲ್ಸ್ ಬರುತ್ತೆ. ಒಂದು ಲೋಕಲ್ ವೇರಿಯಬಲ್ ಮತ್ತು ಗ್ಲೋಬಲ್ ವೇರಿಯಬಲ್. ಲೋಕಲ್ ವೇರಿಯಬಲ್ ಅಂದರೆ ಇನ್ಸೈಡ್ ದ ಮೇನ್ ಫಂಕ್ಷನ್ ಅಲ್ಲಿ ನಾವು ವೇರಿಯಬಲ್ನ ಡಿಕ್ಲೇರ್ ಮಾಡಿದರೆ ಲೋಕಲ್ ವೇರಿಯಬಲ್ ಅಂತ ಹೇಳ್ತೀವಿ. ಇಲ್ಲಿ ಇನ್ಸೈಡ್ ದ ಮೇನ್ ಫಂಕ್ಷನ್ ಇಲ್ಲಿ ಏನಾದರೂ ಡಿಕ್ಲೇರ್ ಮಾಡಿದರೆ ನಾವು ಲೋಕಲ್ ವೇರಿಯಬಲ್ ಅಂತೀವಿ. ಅಂದರೆ ಇಲ್ಲಿ ಡಿಕ್ಲೇರ್ ಮಾಡಿರೋ ವೇರಿಯಬಲ್ಸು ಇನ್ಸೈಡ್ ದ ಮೇನ್ ಫಂಕ್ಷನ್ ಕೋಡಲ್ಲಿ ಅಷ್ಟೇ ಯೂಸ್ ಆಗುತ್ತೆ. ಗ್ಲೋಬಲ್ ವೇರಿಯಬಲ್ ಅಂದರೆ ಔಟ್ಸೈಡ್ ದ ಮೇನ್ ಫಂಕ್ಷನಲ್ಲಿ ನಾವು ಡಿಕ್ಲೇರ್ ಮಾಡಿರಬೇಕು. ಅದನ್ನು ಗ್ಲೋಬಲ್ ವೇರಿಯಬಲ್ನ ನಾವು ಥ್ರೂ ಔಟ್ ದ ಪ್ರೋಗ್ರಾಮ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮೇನ್ ಫಂಕ್ಷನ್. ಮೇನ್ ಫಂಕ್ಷನ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಮೇನ್ ಫಂಕ್ಷನಲ್ಲಿ ನಮಗೆ 2 ಪಾರ್ಟ್ಸ್, ಡಿಕ್ಲರೇಷನ್ ಪಾರ್ಟ್ ಮತ್ತು ಎಕ್ಸಿಕ್ಯೂಷನ್ ಪಾರ್ಟ್. ನಾವು ಇಲ್ಲಿ ವೇರಿಯಬಲ್ಸ್ನ ಡಿಕ್ಲೇರ್ ಮಾಡಿ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಅದಾದಮೇಲೆ ಸಬ್ ಫಂಕ್ಷನ್ ಅಥವಾ ಯೂಸರ್ ಡಿಫೈನ್ಡ್ ಫಂಕ್ಷನ್. ನಾವು ಮೇಲ್ ಡಿಕ್ಲೇರ್ ಮಾಡಿರೋ ಫಂಕ್ಷನ್ ಡಿಕ್ಲೇರ್ ಮಾಡಿರ್ತೀವಲ್ಲ, ಅದು ಸಬ್ ಫಂಕ್ಷನ್. ಅದ್ರ ಬಾಡಿನ ನಾವು ಇಲ್ಲಿ ಸಬ್ ಫಂಕ್ಷನ್ ಬಾಡಿನಲ್ಲಿ ಡಿಫೈನ್ ಮಾಡಿ ಮೇನ್ ಫಂಕ್ಷನಲ್ಲಿ ನಾವು ಸಬ್ ಫಂಕ್ಷನ್ನ ಕಾಲ್ ಮಾಡ್ತೀವಿ. ಆ್ಯಕ್ಚುಯಲ್ ಪ್ರೋಸೆಸ್ ಆಫ್ ದ ಪ್ರೋಗ್ರಾಮ್ ಆಗೋದು ಇಲ್ಲಿ. ಪ್ರಿಂಟ್ ಎಫ್ ಕಾಲೇಜ್ ನೇಮ್ ಈಸ್ ABC ಅಂತ ಪ್ರಿಂಟ್ ಮಾಡಿರ್ತೀನಿ, ಆದರೆ ಫಂಕ್ಷನ್ ಕಾಲ್ನ ಇಲ್ಲಿ ಮಾಡಿರ್ತೀನಿ. ನೆಕ್ಸ್ಟ್ ಒಂದು ಸಿಂಪಲ್ ಪ್ರೋಗ್ರಾಮ್ ನೋಡೋಣ. ಸಿಂಪಲ್ ಪ್ರೋಗ್ರಾಮ್ ಎದಕ್ಕಂದರೆ ಕಾಲೇಜ್ ನೇಮ್ ಮತ್ತು ಅಡ್ರೆಸ್ ಪ್ರಿಂಟ್ ಮಾಡೋ ಪ್ರೋಗ್ರಾಮ್ ನೋಡಬೇಕೀಗ. ಇನ್ಕ್ಲೂಡ್ stdio.h ಇದು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಇದರಲ್ಲಿ ನಮಗೆ stdio.h ಅನ್ನೋ ಹೆಡರ್ ಫೈಲಲ್ಲಿ ಆಗಲೇ ಹೇಳ್ದಂಗೆ ನಮಗೆ ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್ ಆ ಥರ ಫಂಕ್ಷನ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಇಂಟ್ ಮೇನ್ ಅನ್ನೋದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಪ್ರೋಗ್ರಾಮ್ ಆಗಿರುತ್ತೆ. ನಾನೀಗ ಕಾಲೇಜ್ ನೇಮ್ ಪ್ರಿಂಟ್ ಮಾಡಬೇಕಂದ್ರೆ ಈ ಥರ ಔಟ್ಪುಟ್ ಸ್ಟೇಟ್ಮೆಂಟ್ ಹಾಕೋಬೇಕು. ಪ್ರಿಂಟ್ ಎಫ್ ಕಾಲೇಜ್ ನೇಮ್ ICCA ಕಾಲೇಜ್ ಅಂತ ನಾನು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ನ ಹಾಕಿದ್ದೀನಿ. ಆಮೇಲೆ ಅದೇ ಥರ ಅಡ್ರೆಸ್ಸಿಗೂ ಹಾಕಿದ್ದೀನಿ. ರನ್ ಮಾಡಿ ನೋಡಿದಾಗ ನಮಗೆ ರಿಸಲ್ಟ್ ಕಾಲೇಜ್ ನೇಮ್ ICCA ಕಾಲೇಜ್, ಅಡ್ರೆಸ್ ದಾವಣಗೆರೆ ಈ ಥರ ಪ್ರಿಂಟ್ ಆಗುತ್ತೆ. ಇಲ್ಲಿ ರಿಟರ್ನ್ 0 ಏನಕ್ಕಂದರೆ ಪ್ರೋಗ್ರಾಮ್ ಟರ್ಮಿನೇಟ್ ಮಾಡೋಕ್ಕೆ.